ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಮಾರ್ಕೆಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ದಿನಗಳಿಂದ ಡೌನ್ ಟ್ರೆಂಡಲ್ಲೇ ನಡೀತಾ ಇದೆ. ನಿಫ್ಟಿ ನೋಡ್ಬೋದು 23,500 ಆ ಲೆವೆಲಲ್ಲೇ ಇದೆ. ಬಟ್ ಎನಿವೇ ಆದ್ರೂ ಕೆಲವೊಂದು ಸ್ಟಾಕ್ಸ್ ನೀವು ಸ್ವಿಂಗ್ ಟ್ರೇಡಿಂಗೋಸ್ಕರ ಮಾಡ್ಬೋದು, ಇಂಟ್ರಾಡೇ ಕೂಡ ಮಾಡ್ಬೋದು, ಅಥವಾ ಕೆಲವೊಂದು ದಿನಗಳ ಮಟ್ಟಿಗೆ ಸ್ವಿಂಗ್ ಟ್ರೇಡಿಂಗೋಸ್ಕರ ನೀವು ಪ್ರಾಫಿಟ್ ಮಾಡ್ಕೊಳ್ಳೋ ಅಂಥ ಕೆಲವೊಂದು ಸ್ಟಾಕ್ಸ್ ಕೂಡ ಇರುತ್ತೆ. ಬಟ್ ಇದು ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋದು. ಬಟ್ ಜಸ್ಟ್ ಒಂದು ನನ್ನ ವ್ಯೂ ಹೇಳ್ತೀನಿ ಕೆಲವೊಂದು ಸ್ಟಾಕ್ಸ್ ಬಗ್ಗೆ. ಟ್ರೈ ಮಾಡ್ಬೋದು. ಸೊ ದೇರ್ ಮೇ ಬಿ ಎ ಚಾನ್ಸಸ್ ದಟ್ ಯು ಕ್ಯಾನ್ ಅರ್ನ್ ಫ್ರಮ್ ದಿಸ್. ಇಲ್ಲಿಂದ ನೀವು ಕೆಲವು ಸ್ವಲ್ಪ ಮಟ್ಟಿಗೆ ಹಣವನ್ನು ಮಾಡ್ಬೋದು. ಎಲ್ಲ ಸ್ಟಾಕ್ಸ್ ಹೋಗುತ್ತಂತಲ್ಲ, ಕೆಲವೊಂದು ಸ್ಟಾಕ್ಸ್ಗಳಿರುತ್ತೆ. ಇವೊಂದು ಅದು ಒಂದು ಒಳ್ಳೆ ಕ್ಯಾಪಿಟಲ್ ಇರೋವಂಥ ಸ್ಟಾಕ್ ಆಗಿರೋದಿಲ್ಲ, ಆದರೂ ಕೂಡ ನೀವು ಸ್ವಿಂಗ್ ಟ್ರೇಡಿಂಗೋಸ್ಕರ ಆದರೆ ಅದು ನೀವು ಪ್ಲ್ಯಾನ್ ಮಾಡಿ ಮಾಡ್ಬೋದು. ಸೊ ಅಂಥದ್ದೇ ಕೆಲವೊಂದು ಸ್ಟಾಕ್ ನಾನಿಲ್ಲಿ ಆಯ್ಕೆ ಮಾಡಿದ್ದೀನಿ. ಸೊ ಮೊದಲನೇದಾಗಿ ನಾವು ನೋಡೋಣ HFCL ಅಂತ. HFCL ಬಂದು ಇದೊಂದು ಡಿಸೈನ್ ಮ್ಯಾನುಫ್ಯಾಕ್ಚರ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ಸ್, ಆಪ್ಟಿಕಲ್ ಫೈಬರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸೊ ಇದು ಮೇಯ್ನ್ ಮ್ಯಾನುಫ್ಯಾಕ್ಚರ್ ಬಂದು ಆಪ್ಟಿಕಲ್ ಫೈಬರ್. ಅದಲ್ಲದೆ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸೊ ಈ ಕಂಪ್ನಿಯ ಕುರಿತಾಗಿ ನೋಡುವಾಗ ಈ ಕಂಪ್ನಿಯ ಕರೆಂಟ್ ಪ್ರೈಸ್ ನೀವು ನೋಡ್ಬೋದು. ಆಲ್ಮೋಸ್ಟ್ ಇದು ಬಂದು ಈಗ 126, 127 ಆ ರೇಂಜಲ್ಲಿದೆ. ಸೊ 126, 127 ರೇಂಜಲ್ಲಿದೆ. ಸೊ ಈ ಕಂಪ್ನಿಯ ಕುರಿತಾಗಿ ನಾನು ನೋಡುವಾಗ ಇದು ವ್ಯಾಲ್ಯೂ ಬಂದು ಸುಮಾರು 200 ಇದಲ್ಲ, ಇದು HFCL. ಸೊ ಇದು ಬಂದು ಬರೀ 18,000 ಕೋಟಿ ಆಗಿದೆ. ನಾಟ್ ಬ್ಯಾಡ್. 18,000 ಕೋಟಿ ಕೂಡ ಕ್ಯಾಪಿಟಲ್ ಇರೋಂಥ ಕಂಪ್ನಿ. ಆ್ಯಂಡ್ PE ರೇಷಿಯೋ 48 ಇದೆ. ರಿಟರ್ನ್ ಆನ್ ಈಕ್ವಿಟಿ 9% ಇದೆ. ಸೊ ಇದನ್ನು ಬೇಕಾದ್ರೆ ಸ್ವಿಂಗ್ ಟ್ರೇಡಿಂಗೋಸ್ಕರ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿ ನೋಡಿ, ಈ ರೇಂಜಲ್ಲಿ ನೀವು 127 ರೇಂಜಲ್ಲಿ ಬೈ ಮಾಡಿದ್ರು ಕೂಡ ಸ್ಟಾಪ್ ಲಾಸ್ ಬೇಕಂದರೆ 115 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. 127ನಿಂದ 133 ರೇಂಜಲ್ಲಿ ನೀವು ಬೈ ಮಾಡಿದ್ರೆ ಇದು ಟಾರ್ಗೆಟ್ ಬಂದು ಸ್ವಿಂಗ್ ಟ್ರೇಡಿಂಗೋಸ್ಕರ 4-5 ದಿನ ಅಥವಾ 2-3 ದಿನ ಅಂತ ನೀವು ಅಂದ್ಕೊಂಡ್ರು ಕೂಡ ಇದು ಟಾರ್ಗೆಟ್ ಬಂದು 160 ಅಥವಾ 165. ಓಕೆ. ಸ್ಟಾಪ್ ಲಾಸ್ ಬಂದು 116, ಎಂಟ್ರಿ ಲೆವೆಲ್ ಬಂದು 133. ಸೊ ಇದು ನೀವು ಪ್ಲ್ಯಾನ್ ಮಾಡ್ಕೊಬೋದು. ಇದು ಯಾಕಂದರೆ ಇಲ್ಲಿ ನೋಡಿ ಇಂಡಿಕೇಟರ್ಸಲ್ಲೂ ನೀವು ಗೊತ್ತಾಗತ್ತೆ ಯಾವ ರೀತಿ ಹಿಸ್ಟೋಗ್ರಾಮ್ ಗ್ರೀನ್ ಕಾಣ್ತಾ ಇದೆ. ಆ್ಯಂಡ್ ಟ್ರೆಂಡ್ ನೋಡ್ಬೋದು, ಬುಲಿಶ್ ಟ್ರೆಂಡ್ ಇದೆ. ಲಾಸ್ಟ್ ವೀಕ್ಲಿ ಚಾರ್ಟ್ ಹಾಕಿದ್ದೀನಿ ನಾನು. ಲಾಸ್ಟ್ ಕಡೆ 3 ವಾರಗಳಿಂದ ನೋಡಿ ಬುಲಿಶ್ ಟ್ರೆಂಡಲ್ಲೇ ಇದೆ. ಸೊ ಮೇ ಬಿ ಈ ಒಂದು ಮಾರ್ಕೆಟ್ ಕೆಳಗಡೆ ಇರೋದಾದರೂ ಸೊ ಕೆಲವೊಂದು ಸ್ಟಾಕ್ಗಳು ಈ ಥರ ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ನೀವು ಕೂಡ ಟ್ರೈ ಮಾಡ್ಬೋದು ಸ್ವಿಂಗ್ ಟ್ರೇಡಿಂಗೋಸ್ಕರ. ಇದೇ ರೀತಿ ಮತ್ತೊಂದು ಸ್ಟಾಕು JK Agri ಅಂತ. ಈ ಸ್ಟಾಕ್ ಕುರಿತಾಗಿ ನೋಡುವಾಗ ಇದೊಂದು ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಂಡ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗಿದೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಪ್ರೊಡ್ಯೂಸಸ್, ಪ್ರೊಸೆಸ್, ಸೆಲ್ಸ್ ಹೈಬ್ರಿಡ್ ಸೀಡ್ಸ್ ಆ್ಯಂಡ್ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಫಾರ್ ವೇರಿಯಸ್ ಕ್ರಾಪ್ಸ್. ಸೊ ಈ ಕಂಪ್ನಿ ಮೇಯ್ನ್ ಇದು ಪ್ಲ್ಯಾಂಟ್ ಬ್ರೀಡಿಂಗ್ ಬಯೋಟೆಕ್ನಾಲಜಿ ರಿಸರ್ಚ್ ಮಾಡುತ್ತೆ. ಅಂದರೆ ರಿಸರ್ಚ್ ಮಾಡಿ ಅದ್ರ ಜೊತೆಗೆ ಸೀಡ್ಸ್ ಕೂಡ ಪ್ರೊಡಕ್ಷನ್ ಮಾಡುತ್ತೆ, ಪ್ರೊಸೆಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್. ಸೊ ಈ ಕಂಪ್ನಿ ಕುರಿತಾಗಿ ನೋಡುವಾಗ JK ಅಗ್ರಿಕಲ್ಚರಲ್ ಇದು ಬಂದು 205 ಕೋಟಿ, ಬರೀ 205 ಕೋಟಿ ರೂಪಾಯಿ ಕಂಪ್ನಿ. ದೊಡ್ಡ ಕ್ಯಾಪಿಟಲ್ ಇರುವಂಥ ಕಂಪ್ನಿ ಅಲ್ಲ, ಬಟ್ ಆದರೂ ನೀವು ಸ್ವಿಂಗ್ ಟ್ರೇಡಿಂಗೋಸ್ಕರ ಪ್ಲ್ಯಾನ್ ಮಾಡಿ. ಪಿಯರ್ ಕಂಪ್ಯಾರಿಸನ್ಸ್ ಮಿಸ್ಸೆಲೇನಿಯಸ್. ಸೊ ಈ ಕಂಪ್ನಿ ಕುರಿತಾಗಿ ನಾವು ಟೆಕ್ನಿಕಲಾಗಿ ನೋಡುವಾಗ ಇಲ್ಲಿ ನೋಡಿ, ಈ ಲೆವೆಲಲ್ಲಿ 448 ಅಥವಾ 440 ಈ ರೇಂಜಲ್ಲಿ ನೀವು ಎಂಟ್ರಿ ಆದರೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ 409. ಸೊ ನೀವು 436 ಅಥವಾ 440 ಆ ರೇಂಜಲ್ಲಿ ನೀವು ಎಂಟ್ರಿ ಆದರೂ ಕೂಡ ನಿಮಗೆ ಟಾರ್ಗೆಟ್ ಬಂದು ಇದು ಫಸ್ಟ್ ಟಾರ್ಗೆಟ್ ನೀವು ನೋಡುವಾಗ 511 ಇದೆ. ಸೆಕೆಂಡ್ ಟಾರ್ಗೆಟು 574, ಥರ್ಡ್ ಟಾರ್ಗೆಟ್ ಬಂದು 633. ಸೊ ಇದೊಂದು ಒಳ್ಳೆ ಸ್ಟಾಕ್ ಅನ್ನಿಸ್ತಾ ಇದೆ ಸ್ವಿಂಗ್ ಟ್ರೇಡಿಂಗೋಸ್ಕರ. ಸೊ ಸ್ಟಾಪ್ ಲಾಸ್ ನೀವು ಇಟ್ಕೊಳ್ಳಿ 405 ಇಟ್ಕೊಳ್ಳಿ ಸ್ಟಾಪ್ ಲಾಸ್. ಎಂಟ್ರಿ ಲೆವೆಲ್ ಬಂದು 435ರಿಂದ 440. ಯಾಕಂದರೆ ಇದು ಇಂಡಿಕೇಟರ್ಸಲ್ಲಿ ನೋಡ್ಬೋದು ಹಲವಾರು
ಅಂದರೆ ಲಾಸ್ಟ್ 2 ವಾರದಲ್ಲಿ ಬುಲಿಶ್ ಟ್ರೆಂಡ್ ಕಾಣ್ತಾ ಇದೆ. ಹಿಸ್ಟೋಗ್ರಾಮ್ ಇಲ್ಲಿ ನೋಡಿ ಎಲ್ಲ ಗ್ರೀನ್ ಕ್ಯಾಂಡಲ್ಸ್ ಕೆಳಗಡೆ ಕಾಣ್ತಾ ಇದೆ. ಸೊ ಲಾಸ್ಟ್ 2 ವೀಕ್ಸಲ್ಲಿ ಬುಲಿಶ್ ಟ್ರೆಂಡ್ ಇರೋದ್ರಿಂದ ಇದು ನೀವು JK Agri ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ ಆ್ಯಂಡ್ HFCL. ಸೊ 2 ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಸ್ವಿಂಗ್ ಟ್ರೇಡಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಹಣವನ್ನು ಇದರಲ್ಲಿ ನೀವು ಗಳಿಸ್ಬೋದಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ನಾನು ಹೊಸ ಸ್ಟಾಕ್ಸ್ಗಳು, ಅದು ದೊಡ್ಡ ಕಂಪ್ನಿ ಸ್ಟಾಕ್ ಆಗಿರ್ಬೋದು ಅಥವಾ ಸಣ್ಣ ಮಟ್ಟದ ಸ್ಟಾಕ್ ಆಗಿರ್ಬೋದು, ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಮಾಡುವಂಥ ಕೆಲವೊಂದು ಸ್ಟಾಕ್ಗಳ ಕುರಿತಾಗಿ ನಾನು ನಿಮಗೆ ಪ್ರತಿ ಬಾರಿ ವಿಡಿಯೋ ಹಾಕ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಇದೇ ರೀತಿ ಕೆಲವೊಂದು ಸ್ಟಾಕ್ಗಳ ಕುರಿತಾಗಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.